ಸಮಂತ ನಾಗಚೈತನ್ಯ ವಿಚ್ಛೇದನ ಘೋಷಿಸಿ 2.5 ವರ್ಷಗಳಾಗಿವೆ. ಅಂದಿನಿಂದ ಸಮಂತ ಒಂಟಿಯಾಗಿದ್ದಾಳೆ. ಮತ್ತೊಂದೆಡೆ ನಾಗಚೈತನ್ಯ ಶೋಭಿತಾ ಧೂಳಿಪಾಲ ಅವರೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡರು. ಅವರು ಶೀಘ್ರದಲ್ಲೇ ಮದುವೆಯಾಗಲಿದ್ದಾರೆ. ಇದೀಗ ನಾಗಚೈತನ್ಯ ಮಾಜಿ ಪತ್ನಿ ಸಮಂತ ಕೂಡ 2ನೇ ಮದುವೆ ಆಗ್ತಾರಾ ಎನ್ನುವ ಅನುಮಾನ ಶುರುವಾಗಿದೆ. ವಿಚ್ಛೇದನದಿಂದ ಸಮಂತ ತೀವ್ರವಾಗಿ ನೊಂದಿದ್ದರು. ಚೈತನ್ಯ ಜೊತೆ ಮುರಿದು ಬಿದ್ದ ನಂತರ ಆಕೆ ತನ್ನ ಖಿನ್ನತೆಯನ್ನು ಹೋಗಲಾಡಿಸಲು ಹಲವು ಮಾರ್ಗಗಳನ್ನು ಆರಿಸಿಕೊಂಡಳು. ವಿಶೇಷವಾಗಿ ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು, ಆಧ್ಯಾತ್ಮಿಕ ಮಾರ್ಗವನ್ನು ಆರಿಸಿಕೊಂಡಿದ್ರು. ಕ್ರಿಶ್ಚಿಯನ್ ಆಗಿರುವ ಸಮಂತ ಹಲವು ಹಿಂದೂ ದೇವಾಲಯಗಳಿಗೆ ಭೇಟಿ ನೀಡಿದ್ದಲ್ಲದೆ ಸಮಂತ ಜಗ್ಗಿ ವಾಸುದೇವ್ ಬಾಬಾ ಅವರ ಅನುಯಾಯಿಯಾಗಿದ್ದರು. ಸಮಂತ ಮತ್ತೆ ಮದುವೆಯಾಗುವುದಿಲ್ಲ ಎಂಬ ಊಹಾಪೋಹಗಳಿವೆ. ಆದರೆ ತನಗೆ ನೋವುಂಟು ಮಾಡಿದ ನಾಗಚೈತನ್ಯ ಮತ್ತೆ ಮದುವೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸಮಂತ ಮನಸ್ಸು ಬದಲಾಯಿಸಬಹುದು ಎಂಬ ವಾದ ಮುನ್ನೆಲೆಗೆ ಬಂದಿದೆ. ಈ ಮಧ್ಯೆ ಸಾಮಾಜಿಕ ಜಾಲತಾಣದಲ್ಲಿ ಅಭಿಮಾನಿಯೊಬ್ಬರಿಂದ ಸಮಂತಗೆ ಮದುವೆ ಪ್ರಸ್ತಾಪ ಬಂದಿದೆ. ಈ ಅಭಿಮಾನಿಯ ಪ್ರಸ್ತಾಪಕ್ಕೆ ಸಮಂತ ಪ್ರತಿಕ್ರಿಯಿಸಿರುವುದು ಗಮನಾರ್ಹ. ಅಭಿಮಾನಿಯೊಬ್ಬರು ಸಮಂತಗೆ ಸಂದೇಶ ಕಳಿಸಿದ್ದು, ಸಮಂತಗೆ ಕೋಟಿ ಅಭಿಮಾನಿಗಳಿದ್ದಾರೆ. ಅದರಲ್ಲಿ ನಾನು ಒಬ್ಬ. 10 ಮಂದಿ ಅಭಿಮಾನಿಗಳಿದ್ದರೆ ನಾನು ಒಬ್ಬ. ಒಂದೇ ಒಂದು ಅಭಿಮಾನಿ ಇದ್ದರೆ ಅದು ನಾನು ಒಬ್ಬ. ಅಭಿಮಾನಿಯೂ ಇಲ್ಲ ಎಂದರೆ ನಾನು ಈ ಜಗತ್ತಿನಲ್ಲಿಲ್ಲ. ಈ ಜಗತ್ತು ಸಮಂತ ವಿರುದ್ಧವಾದರೆ ನಾನು ಜಗತ್ತಿನ ವಿರುದ್ಧ ಎಂದು ಬರೆದುಕೊಂಡಿದ್ದಾರೆ. ಇನ್ನೊಂದು ಸಂದೇಶದಲ್ಲಿ ಸಮಂತ ದುಃಖಿಸಬೇಡ, ನಿನಗಾಗಿ ನಾನಿದ್ದೇನೆ, 2 ವರ್ಷದಲ್ಲಿ ಹಣ ಗಳಿಸುತ್ತೇನೆ, ಇಷ್ಟವಾದರೆ ಮದುವೆಯಾಗೋಣ ಎಂದು ಕಮೆಂಟ್ ಹಾಕಿದ್ದಾರೆ. ಈ ಕಮೆಂಟ್ಗಳಿಗೆ ಸಮಂತ ಪ್ರತಿಕ್ರಿಯಿಸಿದ್ದು, ನನಗೆ ಅರಿವಾಗಿದೆ ಎಂದು ಉತ್ತರಿಸಿದ್ದಾರೆ. ಸಮಂತ ಅವರ ಪ್ರತಿಕ್ರಿಯೆಯನ್ನು ನೋಡಿದ ನಂತರ ಅವರು ತಮ್ಮ 2ನೇ ಮದುವೆಯ ಬಗ್ಗೆ ಸಕಾರಾತ್ಮಕ ಭಾವನೆಗಳನ್ನು ಹೊಂದಿದ್ದಾರೆ ಎನ್ನಲಾಗುತ್ತಿದೆ.